ಅಲ್ಲೊಂದು 500 ಕೋಟಿ, ಆಪ್ ಕಂಪನಿಯಿಂದ 500 ಕೋಟಿ, ಸಾರಿಗೆ ಇಲಾಖೆಗೆ ಒಟ್ಟು 1000 ಕೋಟಿ ಪ್ರತಿ ತಿಂಗಳು ಅನಧಿಕೃತ ಹಣ ಭ್ರಷ್ಟಾಚಾರದ ಮೂಲಕವಾಗಿ ಸಾರಿಗೆ ಇಲಾಖೆಗೆ ಹೋಗ್ತಾ ಇದೆ. ಏನೋ ಡಿ ಕೆ ಶಿವಕುಮಾರ್ ಮಾಡಬೇಡ ಅನ್ನೋಂತೆ ಅಂತ ಅಲ್ಟಿಮೇಟ್ ಆಗಿ ಸಾರಿಗೆ ಇಲಾಖೆನೂ ಕೂಡ ಡಿ ಕೆ ಶಿವಕುಮಾರ್ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ರಮಣಿಗೌಡರೇ ಮಾಡಬೇಡಿ ಅಂತ ಹೇಳಿ ಹೇಳಿದಂತೆ. ಪಾಪ ಅವರು ವಯಸ್ಸಾಯ್ತು. ಅಂದ್ರೆ ಒಂದು ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ಕೇಂದ್ರ ಸರ್ಕಾರದ ಆದೇಶವನ್ನ ರಾಜ್ಯ ಸರ್ಕಾರ ಪಾಲನೆ ಮಾಡಲ್ಲ, ಬೇರೆ ಸ್ಟೇಟ್ಗಳಲ್ಲಿ 2 ವೀಲರ್ ರನ್ ಆಗ್ತಾ ಇದೆ ಅಂತಂದ್ರೆ ಪರ್ಪಸ್ಲಿ ಅದು ಹೋಲ್ಡ್ ಮಾಡ್ತಾರೆ. ಈಗ ಸರ್ಕಾರದ ಕಡೆ ಒಂದು ಆಪ್ ಕಂಪನಿ ನಡೀತಾ ಇದೆ ಅಂತಂದ್ರೆ ಸ್ಟೇ ವೇಕೇಟ್ ಆಗಲ್ಲ. 5 ವರ್ಷ ಆಗ ಅಂತಂದ್ರೆ 5 ವರ್ಷ ಸ್ಟೇ ವೇಕೇಟ್ ಮಾಡಿಲ್ವ ಇವ್ರಿಗೆ ಮಾಡಿಸಕ್ಕೆ ಇಷ್ಟ ಇಲ್ಲ. ಸರ್, ನೀವು ಕೂಡ ಬೈಕ್ ಟ್ಯಾಕ್ಸಿ ಬರಲಿ, ಬೈಕ್ ಟ್ಯಾಕ್ಸಿಯಿಂದ ಹುಡುಗರಿಗೆ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ರಿ. ಅದೇ ಈಗ ನಮ್ಮ ಹೈಕೋರ್ಟ್ ಕೂಡ ಒಲವು ತೋರಿಸಿದೆ ಸರ್ ಅದ್ರ ಬಗ್ಗೆ. ಒಂದು ಕಾನೂನಿಗೆ ದೊಡ್ಡವರು ಯಾರೂ ಇಲ್ಲ. ಸೊ ನಾವು ಏನಕ್ಕೆ ಅಂತಂದ್ರೆ ಟೂ ವೀಲರ್ ಬೈಕ್ ಟ್ಯಾಕ್ಸಿ ಬಗ್ಗೆ ನಾವು ಯಾಕೆ ಒಲವು ತೋರಿಸಿದ್ವಿ ಅಂತ, ಒಂದು ಮತ್ತೆ ಆಟೋ ಮತ್ತೆ ಕ್ಯಾಬ್ಗಳು ಕಂಪೇರ್ ಮಾಡಿದ್ರೆ ಅದು ಸ್ಪೇಸ್ ಕಡಿಮೆ ತಗೊಳ್ತದೆ, ಸ್ಪೀಡಾಗಿ ಹೋಗ್ಬೋದು. ಆಮೇಲೆ ರೋಡ್ ಮೇಲೆ ಒತ್ತಡ ಕಮ್ಮಿ ಆಗುತ್ತೆ ಸರ್, ಸ್ಪೇಸ್ ಒತ್ತಡ ಕಮ್ಮಿ ಆಗುತ್ತೆ. ಒಂದೊಂದು ಆಟೋಗೆ ಒಂದು 3 ಅಡಿ 4 ಅಡಿ ಬೇಕಾಗುತ್ತೆ, ಕಾರ್ ಬೇಕಾಗುತ್ತೆ. ಬೈಕನ್ನು ಈಸಿಯಾಗಿ ಹೋಗ್ಬೋದು. ಮತ್ತೆ ಇವತ್ತು ಡೇ ಬೈ ಡೇ ಗಾಡಿ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಬೈಕ್ ಟ್ಯಾಕ್ಸಿ ಈಸ್ ಫೀಸಿಬಲ್ ಸೊಲ್ಯೂಷನ್ ಅಂತ ಒಂದು ಅನಾಲಿಸಿಸ್ ಇದೆ. ಅದ್ರ ಮೇಲೆ ನಾನು ಹೇಳಿದೆ ಹೊರತು ನನಗೇನು ಕ್ಯಾಬ್ ಅವ್ರ ಮೇಲೆ ಆಟೋ ಅವ್ರ ಮೇಲೆ ನನಗೇನು ಕೋಪ ಇಲ್ಲ. ಜೊತೆಯಲ್ಲಿ ಕೇಂದ್ರ ಸರ್ಕಾರ ಬೈಕ್ ಟ್ಯಾಕ್ಸಿಗಳನ್ನ ವೈಟ್ ಬೋರ್ಡ್ಗಳನ್ನ ಬಿಟ್ಟು ಬಿಡಿ, ಏನೋ ಅದಕ್ಕೊಂದೇನೋ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿ ಒಂದು ಟ್ಯಾಕ್ಸಿ ಕಟ್ಸ್ಕೊಳ್ಳಿ, ಆ್ಯಪ್ ಮಾಡಿ ಬಿಟ್ಟು ಬಿಡಿ ಅಂತಂದ್ರು. ಇಷ್ಟು ಆದೇಶ ಮಾಡಿ ಕೇಂದ್ರ ಸರ್ಕಾರದ 13 ಸ್ಟೇಟಲ್ಲಿ ಬೈಕ್ ಟ್ಯಾಕ್ಸಿಗಳು ಓಡ್ತಾ ಇದ್ರು. ಪಕ್ಕದ ರಾಜ್ಯ ಗೋವಾದಲ್ಲೂ ಓಡ್ತಾ ಇದ್ರು ಕೂಡ. ಸಾರಿಗೆ ಸಚಿವರು ಅದನ್ನ ಏನೋ ತಲೆ ಕೆಡಿಸ್ಕೊಂಡಿಲ್ಲ. ಏನೋ ಡಿ ಕೆ ಶಿವಕುಮಾರ್ ಮಾಡಬೇಡ ಅಂದಂತೆ ಅಂತ ಅಲ್ಟಿಮೇಟ್ ಆಗಿ ಸಾರಿಗೆ ಇಲಾಖೆನೂ ಕೂಡ ಡಿ ಕೆ ಶಿವಕುಮಾರ್ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ರಮಣಿಗೌಡರೇ ಮಾಡಬೇಡಿ ಅಂತ ಹೇಳಿ ಹೇಳಿದಂತೆ. ಪಾಪ ಅವ್ರಿಗೆ ವಯಸ್ಸಾಯ್ತು. ರಾಮಲಿಂಗಾರೆಡ್ಡಿ ನಿಂಗೆ ವಯಸ್ಸಾಯ್ತು ಅಂತ ಅವ್ರು ತೆಪ್ಪಗವ್ರೆ. ಡಿ ಕೆ ಶಿವಕುಮಾರ್ ಅದನ್ನು ನಡೆಸ್ತವ್ರೆ. ಏನು ಹೇಳೋಣ ಸರ್ ಅದಕ್ಕೆ? ಪಾಸಿಬಲ್ ಇಲ್ಲ. ಒಂದು ಕಡೆ ನಮಗಿರೋ ಮಾಹಿತಿ ಪ್ರಕಾರ, ನಾನು ಯಾರ ಮೇಲೆ ಆರೋಪ ಮಾಡಕ್ ಹೋಗಲ್ಲ, ಈ ಬೈಕು ಈ ಒಂದು ಆಟೋ ಮತ್ತೆ ಇದರಿಂದ ಒಂದಷ್ಟು ತಿಂಗಳಿಗೆ ಒಂದು 500 ಕೋಟಿ ಹೋಗ್ತಾ ಇದೆ ಅಂತೆ. ಈ ಆ್ಯಪ್ ಕಂಪನಿಯಿಂದ 500 ಕೋಟಿ ಹೋಗ್ತಾ ಇದೆ ಅಂತ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ. ರಾಮಲಿಂಗಾರೆಡ್ಡಿ ಅವ್ರಿಗೆ ಅದನ್ನೇ ಹೇಳಕ್ಕೆ ಇಷ್ಟಪಡ್ತಾನೆ. 500 ಕೋಟಿ ಆ್ಯಪ್ ಕಂಪನಿಯಿಂದ ಹೋಗ್ತಾ ಇದೆ. ಯಾಕಂದ್ರೆ ಅವ್ರು ಹೋಗ್ಬಿಟ್ಟು ಹೈಕೋರ್ಟ್ ಸ್ಟೇ ತಗೊಂಡ್ಬಂದ್ರೆ ಆ ಒಂದು ಪ್ರೈಸ್ ಈಗ ಏನು ಸರ್ಕಾರ ಫಿಕ್ಸ್ ಮಾಡಿದೆ 36 ರೂಪಾಯಿ, ಅದು ಆ್ಯಪಲ್ ಮೇಲೆ ಮಾಡೋಕ್ಕಾಗಲ್ಲ, ಇವರು ಸ್ಟೇ ತಗೊಂಡ್ಬಂತಾರೆ. ಅದಕ್ಕೆ ಸರ್ಕಾರ ಇವ್ರು ರಾಮಲಿಂಗಾರೆಡ್ಡಿ ಕರ್ಕೊಂಬಂದು ಇವ್ರನ್ನ ಯಾರೋ ನಮ್ಮ ಡಿ ಕೆ ಶಿವಕುಮಾರ್ ಅವರ ಸುಪ್ರೀಂ ಕೋರ್ಟ್ ಲಾಯರ್ ಇದಾರಲ್ಲ, ಅವ್ರು ಕರ್ಕೊಂಬಂದು ವಾದ ಮಾಡಿಸ್ಬೋದಾಗಿತ್ತು. ನೋಡಿ, ಅಂಥ ಕೇಸ್ಗಳಲ್ಲಿ ವಾದ ಮಾಡಿಸಲ್ಲ, ಸ್ಟೇನು ವಿಕೆಟ್ ಮಾಡಿಸಲ್ಲ. ಆ್ಯಪ್ ಕಂಪನಿಗಳವರು 500 ಕೋಟಿ ಲಂಚ ಕೊಡ್ತಾವ್ರೆ ಅಂತ ಆರೋಪ. ಅದು ಯಾರೋ ಸಾರಿಗೆ ಅಧಿಕಾರಿಗಳಿಗೆ, ಅಲ್ಲಿಂದ ಸರ್ಕಾರಕ್ಕೂ ಹೋಗ್ತಾ ಇದೆ ಅಂತ ವಿಚಾರ. ಈ ಒಂದ್ ಕಡೆ ಅದೇ ಇನ್ನೊಂದು 500 ಕೋಟಿ ಅದೇ ಈ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋದ್ರಿಂದ ಆಟೋ ಮತ್ತೆ ಕ್ಯಾಬ್ ಡ್ರೈವರ್ಗಳ ಹತ್ರ ವಸೂಲಿ ಆಗ್ತಾವ್ರೆ ಇವರು ಅಕ್ರಮವಾಗಿ, RTO ಮತ್ತೆ ಟ್ರಾಫಿಕ್ ಅಂತ. ಅಲ್ಲೊಂದು 500 ಕೋಟಿ, ಆಪ್ ಕಂಪನಿಯಿಂದ 500 ಕೋಟಿ, ಸಾರಿಗೆ ಇಲಾಖೆಗೆ ಒಟ್ಟು 1000 ಕೋಟಿ ಪ್ರತಿ ತಿಂಗಳು ಅನಧಿಕೃತ ಹಣ ಭ್ರಷ್ಟಾಚಾರದ ಮೂಲಕವಾಗಿ ಸಾರಿಗೆ ಇಲಾಖೆಗೆ ಹೋಗ್ತಾ ಇದೆ. ಮೇಲಕ್ಕೆ ವಿಧಾನಸೌಧಕ್ಕೆ ಯಾರು ಹೋಗ್ತಾ ಇದೆ ಜನರು. ಅಂದ್ರೆ ಸರ್, ಈಗ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಹೈಕೋರ್ಟ್ ಅಲ್ಲಿ, ಅಥವಾ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಇದೇನಾಗುತ್ತೆ ಸರ್, ಮಾಡ್ಬೋದಾ, ಯಾವ ರೀತಿ ಅಂತ? ಸರ್, ಈಗ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಒಂದು ಗೈಡ್ಲೈನ್ಸ್ ಮಾಡಿ ಅಂತಂದ್ರೆ ಗೈಡ್ಲೈನ್ಸ್ ಮಾಡಕ್ಕೆ 3 ತಿಂಗಳು ತಗೊಂಡ್ರೆ ಸೊ ತಪ್ಪೇ ಅದು ಸರ್. ಅಂದ್ರೆ ಒಂದು ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ಕೇಂದ್ರ ಸರ್ಕಾರದ ಆದೇಶವನ್ನ ರಾಜ್ಯ ಸರ್ಕಾರ ಪಾಲನೆ ಮಾಡಲ್ಲ, ಬೇರೆ ಸ್ಟೇಟ್ಗಳಲ್ಲಿ 2 ವೀಲರ್ ರನ್ ಆಗ್ತಾ ಇದೆ ಅಂತಂದ್ರೆ ಪರ್ಪಸ್ಲಿ ಅದು ಹೋಲ್ಡ್ ಮಾಡ್ತಾರೆ. ಅಂದ್ರೆ ನಾನು ಹೇಳ್ತಾ ಇರೋಂಥ 1000 ಕೋಟಿ 100% ನಿಜ. ಈ 1000 ಕೋಟಿ ಆ್ಯಪ್ಗಳಿಂದ ಸಾರಿಗೆ ಇಲಾಖೆ ಹೋಗ್ತಾ ಇದೆ. ಈ ಕ್ಯಾಬು ಮತ್ತೆ ಆಟೋಗಳಿಂದ 500 ಕೋಟಿ ಅಂತ ಹೇಳಿದ್ರೆ ಮೋಸ್ಟ್ಲಿ ಈ 1000 ಕೋಟಿ ಈಗ ಬಿಟ್ಬಿಟ್ರೆ 1000 ಕೋಟಿ ನಿಂತೋಗುತ್ತಲ್ಲ ಅಕ್ರಮವಾಗಿ. ಸೊ 1000 ಕೋಟಿ ಬರೋಷ್ಟು ದಿನ ಬರಲಿ ಬಿಡು. ಈಗ 2 ತಿಂಗಳಂದ್ರೆ 2000 ಕೋಟಿ ಆಯಿತು. ಸೊ ಲಾಸ್ ಅಲ್ಲ ಅವ್ರಿಗೆ. ಸೊ ಅಕ್ರಮವಾಗಿ ಬರೋ ದುಡ್ಡು ಸರ್ ಎಲ್ಲ ಭ್ರಷ್ಟಾಚಾರ ಸರ್. 100% ಭ್ರಷ್ಟಾಚಾರ ಬಿಟ್ಟರೆ ಬರೀ ಏನೂ ಇಲ್ಲ ಸರ್. ಸೊ ಸಾರ್ವಜನಿಕರ ಹಿತಾಸಕ್ತಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೆಲಸನೇ ಮಾಡ್ತಾ ಇಲ್ಲ. ಅಂದ್ರೆ ಷಡ್ಯಂತ್ರ ಇದೆ ಒಳಗಡೆ, ಭ್ರಷ್ಟಾಚಾರ ಇದೆ. ಷಡ್ಯಂತ್ರ ಪ್ರಶ್ನೆನೇ ಬರಲ್ಲ. ಭ್ರಷ್ಟಾಚಾರ, ನೇರವಾಗಿ ಭ್ರಷ್ಟಾಚಾರ. ಆ್ಯಪ್ ಕಂಪನಿಗಳವರು ಬೈಕನ್ನು ಬಿಡಬೇಡಿ, ನಾವು ಕ್ಯಾಬು ಮತ್ತು ಆಟೋಗಳಿಂದ ನಿಮ್ಗೊಂದು ಇಷ್ಟೆಲ್ಲ, ಇಫ್ ಐ ಆಮ್ ನಾಟ್ ರಾಂಗ್ ಒಂದು 15-20 ಸಾವಿರ ಕೋಟಿ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್ ಓನ್ಲಿ ಥ್ರೂ ಈ ಆ್ಯಪ್ ಕಂಪನಿಗಳಲ್ಲಿ. ಬೇಕಾದ್ರೆ ಆಡಿಟ್ ಮಾಡಿದ್ರೆ ನಿಮಗೂ ಗೊತ್ತಾಗ್ಬಿಡ್ತದೆ. ಈ ಆ್ಯಪ್ ಕಂಪನಿಗಳು ಕನಿಷ್ಠ ಏನಿಲ್ಲ 15-20 ಸಾವಿರ ಕೋಟಿ ಟ್ರಾನ್ಸಾಕ್ಷನ್ ಆಗುತ್ತೆ ಒಂದು ತಿಂಗಳಿಗೆ. 500 ಕೋಟಿ ಕೊಡೋಕ್ಕೇನು ಸರ್ ಅವ್ರಿಗೆ? 500 ಕೋಟಿ ಸರ್ಕಾರದ ಸಾರಿಗೆ ಅವ್ರು ಕೊಟ್ಟರೆ ಅವರು ಅದ್ರ ಮೇಲೆ ರೇಟ್ ಎನ್ಫೋರ್ಸ್ಮೆಂಟ್ ಮಾಡಲ್ಲ. ಕಪಿಲ್ ಸಿಬಲ್ ಕರ್ಕೊಂಬಂದ್ರೆ ವಾದನೂ ಮಾಡಿಸಲ್ಲ, ಅಲ್ಲಿ ಸ್ಟೇನು ವಕೆಟ್ ಆಗಲ್ಲ. ಮಾಫಿಯಾ ಥರ ನಡೀತಾ ಇರೋದಲ್ಲ ಇದು. ನ್ಯಾಯದ ಎಲ್ಲಿದೆ ಇದು? ಈಗ ಸರ್ಕಾರದ ಕೆಳಗಡೆ ಒಂದು ಆ್ಯಪ್ ಕಂಪನಿ ನಡೀತಾ ಇದೆ ಅಂತಂದ್ರೆ ಸ್ಟೇ ವೇಕೇಟ್ ಆಗಲ್ಲ. 5 ವರ್ಷ ಆದ್ರು ಅಂತಂದ್ರೆ 5 ವರ್ಷ ಸ್ಟೇ ವೇಕೇಟ್ ಮಾಡಿಲ್ವಾ ಅದು ಇವ್ರಿಗೆ ಮಾಡ್ಸಕ್ಕೆ ಇಷ್ಟ ಇಲ್ವಾ? ಸೊ ಅದೊಂದು ಸರ್. ಸೊ ಬೈಕ್ ಟ್ಯಾಕ್ಸಿ ಬರಬೇಕು ಸರ್, ಬೈಕ್ ಟ್ಯಾಕ್ಸಿ ಬರಬೇಕು ಸರ್. ಈಗ ಆಲ್ಮೋಸ್ಟ್ ಕೇಂದ್ರ ಸರ್ಕಾರ ಅಲೋ ಮಾಡೋದ್ರಿಂದ ಸರ್ಕಾರಕ್ಕೆ ಒಂದು ದಿವಸದಲ್ಲಿ ಮಾಡ್ಬೋದು ಸರ್. ಈಗ ಸೆಷನ್ ನಡೀತಾ ಇದೆ, ಹೌದ್ರಪ್ಪ ಒಂದು ಆ್ಯಪ್ ಕೊಡ್ತೀವಿ, ನೀವು ಮಾಡ್ಕೊಂಡು ಹೋಗಿ, ನಮ್ಗೇನು 5% 10% ಕಮಿಷನ್ ಕೊಟ್ಟರೆ ಮುಗಿದೋಯ್ತು ಸರ್. ಅದು
ಅದನ್ನ ಮಾಡೋಕ್ಕೆ ರೀತಿ ನೀತಿ ಅಂತಂದ್ರೆ 1000 ಕೋಟಿ ಪ್ರತಿ ತಿಂಗಳು ಹೋಗ್ತಾ ಇರೋದು 100% ನಿಜ ಸರ್. ಸಾರಿಗೆ ಇಲಾಖೆ ಅಧಿಕಾರಿಗಳು ಹೋಗ್ತಾವ್ರೆ, ಅಧಿಕಾರಿಗಳು ಮೇಲೆ ವಿಧಾನಸೌಧದಲ್ಲಿ ಇರೋರು ಕೂಡ ಅದನ್ನ ಸ್ಟಾಪ್ ಮಾಡ್ತಾವ್ರೆ ಅನಧಿಕೃತವಾಗಿ, ಬರೋಷ್ಟು ಬರಲಿ ಅಂತ. ಅಂದ್ರೆ ಸರ್ ನೀವು ಅದರ ಪರ ಇದ್ರಿ, ಖುಷಿನ ಸರ್ ಈಗ ಈ ಥರ ಒಲವು ತೋರಿಸಿದ್ದಕ್ಕೆ ಅಂತ? ಇಲ್ಲ ಸರ್, ಈಗಿಂತ ಲೈಕ್ ಸರ್ ನಾನು ಕೆಲವೊಂದು ಟೈಮು ಕೋರ್ಟ್ಗೆ ಹೋಗ್ಬೇಕಾದ್ರೆ ನನ್ನ ಸ್ವಾರ್ಥ ಏನು ಅಂತಂದರೆ ಕೆಲವೊಂದು ಟೈಮು ಕಾರಲ್ಲಿ ಹೋದ್ರೆ ಲೇಟ್ ಆಗಿಬಿಡುತ್ತೆ. ಲೇಟ್ ಆದಾಗ ನಾನು ಬೈಕ್ ಟ್ಯಾಕ್ಸಿಲಿ ಹೋಗ್ಬಿಟ್ರೆ ಜಲ್ದಿ ರೀಚ್ ಆಗ್ತೀನಿ. ನಮ್ಮ ಮಕ್ಕಳು ಮರಿಯಲ್ಲ, ಇಲ್ಲಿ ನಾನು ಏನೋ ಅಡಿಕಲ್ಲ ಕರೆಕ್ಟಾಗಿ ಕ್ಲಾಸ್ಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಾರೆ ಸರ್. 300 ರೂಪಾಯಿ 200 ರೂಪಾಯಿ ಆಟ ಕೊಡೋದು ಬದಲು 60 ರೂಪಾಯಿ ಬೈಕ್ ಟ್ಯಾಕ್ಸಿಲಿ ಹೋಗ್ಬೋದು ಸರ್. ನಮಗೆ ಆರ್ಥಿಕವಾಗಿ ಫೀಸಿಬಲ್, ನಾವು ಯಾವುದು ಅಕ್ರಮವಾದ ದುಡ್ಡುಗಳಿಲ್ಲ ಸರ್ ರಾಜಕಾರಣಿಗಳ ಥರ. ಸೊ ನಮ್ಮ ಸಕ್ರಮ ದುಡ್ಡಲ್ಲಿ ಕಡಿಮೆ ರೇಟಲ್ಲಿ ನಮ್ಗೆ ಏನು ಸಿಗುತ್ತೋ ಅದನ್ನೇ ಬಳಸ್ತೀವಿ. ಸೊ ಬೈಕ್ ಟ್ಯಾಕ್ಸಿ ವಿ ಆರ್ ಎಲಿಜಿಬಲ್ ಸರ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಆಸ್ ಪರ್ ಕೇಂದ್ರ ಸರ್ಕಾರ ನಾವು ವಿ ಆರ್ ಎಲಿಜಿಬಲ್ ಸರ್.